ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ನಿನ್ನೆ ಚಿಂತನೆ ಮಾಡಿದ್ದೇವೆ. ಮುಂದಿನ ವಾಕ್ಯನ ಜಗದೊಳಗೆ ಸೂತ್ರಾಣ ಅಂತ ಇದ್ದಾರೆ. ಜಗದೊಳಗೆ ಸೂತ್ರಾಣ ಅಂತ ಇದ್ದಾರೆ. ಸೂತ್ರಾಣ ಅಂತಂದರೆ ಅಧಿಕ ಬಲವುಳ್ಳವರು. ದೇವತೆಗಳಲ್ಲಿ ಬ್ರಹ್ಮದೇವರು ಬ್ರಾಹ್ಮಣ ವರ್ಣದವರಾಗಿದ್ದಾರೆ. ಆಮೇಲೆ ವಾಯುದೇವರಿಂದ ಹಿಡಿದುಕೊಂಡು ಇಂದ್ರ ಕಾಮಾದಿ ದೇವತೆಗಳವರೆಗೆ ಎಲ್ಲ ದೇವತೆಗಳು ಕ್ಷತ್ರಿಯರೆಂದು ಕರೆಸ್ಕೊಡ್ತಾರೆ. ಬ್ರಾಹ್ಮಣರಲ್ಲಿ ನಾವು ಯಾರು ಶ್ರೇಷ್ಠರು ಅಂತ ಹೇಳಿ ತಾರತಮ್ಯವನ್ನು ವಿಚಾರ ಮಾಡುವಾಗ ಬ್ರಾಹ್ಮಣರಲ್ಲಿ ಯಾರು ಜ್ಞಾನಶ್ರೇಷ್ಠರೋ ಅವರೇ ಉತ್ತಮರು. ಜ್ಞಾನದಲ್ಲಿ ಯಾರು ಶ್ರೇಷ್ಠರಾಗಿದ್ದಾರೆ ಅವರೇ ಬ್ರಾಹ್ಮಣರಲ್ಲಿ ಉತ್ತಮರಾಗಿದ್ದಾರೆ. ಇನ್ನು ಕ್ಷತ್ರಿಯರಲ್ಲಿ ಹೇಗೆ ಅಂತಂದರೆ ಬಲದಲ್ಲಿ ಯಾರು ಶ್ರೇಷ್ಠರೋ ಅವರೇ ಉತ್ತಮರು ಅಂತ ಕರೆಸ್ಕೊಳ್ತಾರೆ. ಇಂತಹ ಯಾರು ಬಲಶ್ರೇಷ್ಠರಾಗಿರ್ತಾರೆ ಅವರಲ್ಲಿಯೇ ಭಕ್ತಿ ಜ್ಞಾನಾದಿಗಳು ಹೆಚ್ಚಾಗಿರ್ತವೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಪ್ರಶ್ನೆ ಬರುತ್ತೆ, ಭಕ್ತಿ ಜ್ಞಾನವುಳ್ಳವನು ಶ್ರೇಷ್ಠನೋ ಅಥವಾ ಬಲವುಳ್ಳವನು ಶ್ರೇಷ್ಠನೋ ಎಂಬ ಪ್ರಶ್ನೆಗೆ ಬಂದಾಗ ಇದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಸಮಾಧಾನ ಹೇಳ್ತಾರೆ. ಭಕ್ತಿ ಜ್ಞಾನಾದಿಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಜ್ಞಾನಿಗಳಿಗೆ ಮಾತ್ರ ಕಾಣಿಸ್ತದೆ. ಆದರೆ ಬಲ ಮಾತ್ರ ಅವರು ಮಾಡುವ ಬಲ ಕಾರ್ಯಗಳನ್ನು ನೋಡಿ ಇವರು ಬಲಿಷ್ಠರು, ಇವರು ಸಾಮಾನ್ಯರು ಅಂಥೇಳಿ ಗುರುತಿಸ್ಬೋದು. ವಾಯುದೇವರು ಹನುಮ ಭೀಮ ಅವತಾರಗಳಲ್ಲಿ ಕ್ಷತ್ರಿಯರಾಗಿ ಅವತಾರವನ್ನು ತೆಗೆದುಕೊಂಡಿದ್ದಾರೆ. ಹನುಮದ ಅವತಾರದಲ್ಲಿ ಶ್ರೀರಾಮಚಂದ್ರ ದೇವರೇ ಹೇಳ್ತಾರೆ, ನನ್ನ ಭಕ್ತರಲ್ಲಿ ಹನುಮಂತನೇ ಶ್ರೇಷ್ಠನಾಗಿದ್ದಾನೆ ಅಂಥೇಳಿ ಶ್ರೀರಾಮಚಂದ್ರ ದೇವರೇ ಹಾಡಿ ಹೊಗಳ್ತಾ ಇದ್ದಾರೆ. ಭೀಮಾವತಾರದಲ್ಲಿ ಶ್ರೀ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ಲಕ್ಷ ಕೊಡ್ರಿ, ಭೀಮ ನೀನು ನಿನ್ನಲ್ಲಿ ಎಷ್ಟು ಬಲ ಇದೆ ಅಂತಂದರೆ ನೀನೇನು ತಿಳ್ಕೊಂಡಿದ್ದೀನೋ ನನ್ನಲ್ಲಿ ಇಷ್ಟು ಬಲ ಇದೆ ಅಂತ ಹೇಳಿ ಅದಕ್ಕೂ 100 ಪಟ್ಟು ಬಲ ನಿನ್ನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅದು ನನಗೆ ಗೊತ್ತು ಅಂಥೇಳಿ ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ. ವೇದವ್ಯಾಸರು ಹೇಳಿ ಹಾಡಿ ಹೊಗಳ್ತಾ ಇದ್ದಾರೆ. ಅವನು ಒಂದು ಸಲ ದೇವತೆಗಳು ಒಂದು ಯಜ್ಞವನ್ನು ಮಾಡ್ತಾರೆ. ಅದರಲ್ಲಿ ಸ್ಪಷ್ಟವಾಗಿ ಎಲ್ಲರಿಗೂ ಕೇಳುವಂತೆ ಮಂತ್ರವನ್ನು ಹೇಳುವವರಿಗೆ, ಯಜ್ಞದಲ್ಲಿ ಯಾರು ಮಂತ್ರ ಹೇಳ್ತಾ ಇರ್ತಾರೆ ಜೋರಾಗಿ ಸ್ಪಷ್ಟವಾಗಿ, ಅವರಿಗೆ ಉದ್ಗಾತೃಗಳು ಅಂತ ಕರೀತಾರೆ. ದೇವತೆಗಳು ಮೊದಲು ಅಗ್ನಿಯನ್ನು ಉದ್ಗಾತೃವನ್ನಾಗಿ ಮಾಡಿದಾಗ ದೈತ್ಯರು ಬಂದು ಅಗ್ನಿಯ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಆಕ್ರಮಣ ಮಾಡಿದಾಗ ಅಗ್ನಿದೇವರಿಗೆ ಮಂತ್ರವನ್ನು ಹೇಳಲಿಕ್ಕೆ ಆಗೋದೇ ಇಲ್ಲ, ಆ ಸಾಮರ್ಥ್ಯ ಹೊಟ್ಟೋಗುತ್ತೆ.
ನಂತರ ವರುಣನ ಮೇಲೆ ಆಕ್ರಮಣ ಮಾಡ್ತಾರೆ. ಆಗ ವರುಣನು ದೈತ್ಯರ ಎದುರಿಗೆ ಶರಣಾಗತಿಯನ್ನು ಹೊಂದ್ತಾರೆ. ಹೀಗೆ ಅನೇಕ ದೇವತೆಗಳು ಉದ್ಗಾತುಪದಲ್ಲಿ ಕುಳಿತು ಅಸಫಲರಾಗ್ತಾರೆ. ಆಗ ಎಲ್ಲ ದೇವತೆಗಳು ಹೋಗಿ ವಾಯುದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ನಾವೆಲ್ಲರೂ ಅಸಫಲರಾಗಿದ್ದೇವೆ, ನೀವೇ ಯಜ್ಞವನ್ನು ಮಾಡಿರಿ. ಆಗ ವಾಯುದೇವರು ಉದ್ಗಾನ ಮಾಡಲಿಕ್ಕೆ ಕೂತ್ಕೊಳ್ತಾರೆ. ಆಗಲೂ ದೈತ್ಯರು ಬಂದು ವಾಯುದೇವರ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಆಕ್ರಮಣ ಮಾಡಿದರೆ ಹೇಗಿತ್ತು ಅಂತಂದರೆ, ಒಂದು ವಜ್ರದ ಕಲ್ಲಿನ ಮೇಲೆ ಮಣ್ಣಿನ ಹೆಂಟೆಯನ್ನು ಎಸೆದರೆ ಆ ಮಣ್ಣಿನ ಹೆಂಟೆ ಪುಡಿ ಪುಡಿ ಆಗುತ್ತೆ ಹೊರತು ಕಲ್ಲಿಗೆ ಏನೂ ಆಗೋದಿಲ್ಲ, ವಜ್ರದ ಕಲ್ಲಿಗೆ ಏನೂ ಆಗೋದು. ಹಾಗೆ ಎಲ್ಲ ದೈತ್ಯರು ಆಕ್ರಮಣ ಮಾಡಿ ಕೈಕಾಲು ತಲೆಗಳನ್ನು ಮುರಿದುಕೊಂಡು ಒಡೆದುಕೊಂಡು ಪುಡಿ ಪುಡಿಯಾಗಿ ಬಿದ್ದಿದ್ದಾರೆ. ವಾಯುದೇವರ ಉದ್ಗಾನವನ್ನು ನಿಲ್ಲಿಸಲು ಆ ಅಸುರರಿಗೆ ಸಾಧ್ಯವೇ ಆಗಲಿಲ್ಲ. ಆಗ ಎಲ್ಲ ದೇವತೆಗಳು ಸೇರಿ ವಾಯುದೇವರೇ, ನೀವೇ ಜೀವೋತ್ತಮರು, ಆಖಣಾಶ್ಮ ಸಮರು, ಬಲದಲ್ಲಿ ಸಕಲ ಜೀವರಲ್ಲಿ ನೀವೇ ಶ್ರೇಷ್ಠರಾಗಿದ್ದೀರಿ ಎಂದು ನಿರ್ಣಯ ಮಾಡಿ ಜಗತ್ತಿನಲ್ಲಿ ಎಲ್ಲ ಕಡೆಗೂ ಡಂಗುರ ಸಾರ್ತಾರೆ. ಆದ್ದರಿಂದಲೇ ಶ್ರೀಪಾದರಾಜರು ಇವರನ್ನು ಸುತ್ರಾಣ ಎಂದು ಕರೆಯುತ್ತಾರೆ. ಇನ್ನು ಜಗದೊಳಗೆ ಸುತ್ರಾಣ ಅಂದರೆ ಸಕಲ ಜಗತ್ತಿನ ಜನರಿಗೆ, ಜೀವರಿಗೆ ಚೈತನ್ಯದಾಯಕರು, ಅಂದರೆ ಜೀವನದಾಯಕರಾಗಿದ್ದಾರೆ ವಾಯುದೇವರು. ಒಂದು ಸಲ ಇಂದ್ರಿಯಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳಲ್ಲಿ ನಾನು ಶ್ರೇಷ್ಠ ಅಂಥೇಳಿ ಸ್ಪರ್ಧೆ ಉಂಟಾಗುತ್ತೆ. ಸ್ಪರ್ಧೆ ಉಂಟಾಗಿ ಜಗಳ ಪ್ರಾರಂಭವಾಗುತ್ತೆ. ಆಗ ಎಲ್ಲ ದೇವತೆಗಳು ನಿಶ್ಚಯ ಮಾಡ್ತಾರೆ, ಏನಂದರೆ ನಮ್ಮಲ್ಲಿ ಯಾವ ತತ್ವಾಭಿಮಾನಿ ದೇವತೆಗಳು ಹೊರಗೆ ಹೋದರೆ ಈ ಶರೀರ ನಿಶ್ಚೇತನವಾಗಿ ಬೀಳುತ್ತಿದೆಯೋ ಅವರೇ ಶ್ರೇಷ್ಠರು. ಶರೀರ ನಿಶ್ಚೇತನವಾಗಿ ಬಿದ್ದು ನಿಷ್ಕ್ರಿಯವಾಗಬೇಕು, ಆಗಲೇ ಅವರು ಶ್ರೇಷ್ಠರು. ಆಗ ಚಕ್ಷುರಭಿಮಾನಿಯಾದಂತಹ ಸೂರ್ಯ ಈ ಶರೀರವನ್ನು ಬಿಟ್ಟು ಹೊರಗೆ ಬರ್ತಾನೆ. ಕಣ್ಣುಗಳು ಹೋಗುತ್ತೆ, ಕಣ್ಣು ಕುರುಡಾಗುತ್ತೆ. ಆದರೆ ಆಗ ಚೇತನನಿಗೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗತ್ತೆ. ಆದರೆ ಅವನು ಚೈತನ್ಯಹೀನನಾಗಲಿಲ್ಲ. ಕಣ್ಣಿಲ್ಲದೆ ಇದ್ರೂ ಕೆಲಸ ಮಾಡ್ತಾ ಇದ್ದಾನೆ. ಸೂರ್ಯ ತಿರುಗಿ ಬರ್ತಾನೆ. ಆಗ ದಿಗ್ದೇವತೆಗಳು ಶರೀರದಿಂದ ಹೊರಗೆ ಹೋದರು. ಕಿವಿಯ ಅಭಿಮಾನಿ ದೇವತೆ ಹೋದಾಗ ಕಿವುಡಾಗ್ತಾನೆ. ವ್ಯವಹಾರ ಮಾಡಲಿಕ್ಕೆ ಕಷ್ಟ ಆಗತ್ತೆ. ಆದರೆ ವ್ಯವಹಾರ ನಡೆದಿದೆ ಅಲ್ಲ, ಚೈತನ್ಯಹೀನನಾಗೋದಿಲ್ಲ. ಹೀಗೆ ದಿಗ್ದೇವತೆಗಳು ಹೋದಾಗ ವ್ಯವಹಾರ ಮಾಡಲಿಕ್ಕೆ ಕಷ್ಟ ಆಗತ್ತೆ ಹೊರತು ಈ ಜೀವ ಚೈತನ್ಯಹೀನನಾಗಲಿಲ್ಲ. ಆಗ ಎಲ್ಲ ದಿಗ್ದೇವತೆಗಳು ಸೋತು ಬಂದ್ಬಿಡ್ತಾರೆ. ಅನಂತರ ಜಿಹ್ವೇಂದ್ರಿಯ ನಿಯಾಮಕನಾಗಿರುವಂತಹ ವರುಣ, ಅವನು ಶರೀರ ಬಿಟ್ಟು ಹೊರಗೆ ಬರ್ತಾನೆ. ಆಗ ಈ ಜೀವ ಮೂಕನಾಗ್ತಾನೆ, ಆದರೆ ಪೂರ್ಣ ಚೈತನ್ಯವನ್ನು ಕಳೆದುಕೊಳ್ಳೋದಿಲ್ಲ. ಅದನ್ನು ನೋಡಿ ವರುಣನು ವಾಪಸ್ ಬರ್ತಾನೆ, ತಿರುಗಿ ಬರ್ತಾನೆ. ಘ್ರಾಣೇಂದ್ರಿಯ ನಿಯಾಮಕರಾಗಿರುವಂಥ ಅಶ್ವಿನಿ ದೇವತೆಗಳು ಹೊರಗೆ ಹೋಗ್ತಾರೆ.
ಆಗ ಚೇತನನಿಗೆ ಯಾವುದು ಸುಗಂಧ ಯಾವುದು ದುರ್ಗಂಧ ಎಂದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೂ ಅವನು ತನ್ನ ಕೆಲಸವನ್ನು ನಿಲ್ಲಿಸ್ತಿಲ್ಲ, ಮಾಡ್ತಾ ಇದ್ದ. ಇದೇ ರೀತಿ ಕರ್ಮೇಂದ್ರಿಯ ಅಭಿಮಾನಿ ದೇವತೆಗಳು ಶರೀರ ಬಿಟ್ಟು ಹೋದಾಗ ಆ ಚೇತನನು ಕುಂಟನಾಗ್ತಾನೆ, ಮತ್ತೊಮ್ಮೆ ಚೊಂಚನಾಗ್ತಾನೆ, ಅಂದರೆ ಕೈ ಇಲ್ಲದವನಾಗ್ತಾನೆ, ಮೂಕನಾಗ್ತಾನೆ, ರೋಗಿ ಆಗ್ತಾನೆ ಹೊರತು ಪೂರ್ತಿಯಾಗಿ ಚೈತನ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಅವರೆಲ್ಲ ಸೋತು ಹೋದ ಮೇಲೆ ವಾಯುದೇವರು ಆ ಶರೀರದಿಂದ ಹೊರಗೆ ಬರ್ತಾರೆ. ಶರೀರದಿಂದ ಹೊರಗೆ ಬಂದಾಕ್ಷಣ ಹೇಗೆ ಜೇನುಹುಳುಗಳಲ್ಲಿ ರಾಣಿ ಜೇನುಹುಳ ಹೊರಗೆ ಬಿದ್ದರೆ ಎಲ್ಲ ಜೇನುಹುಳುಗಳು ಅದರ ಹಿಂದೆ ಹೋಗುವಂತೆ ವಾಯುದೇವರು ಶರೀರದಿಂದ ಹೊರಗೆ ಬಂದಾಗ ತತ್ವಾಭಿಮಾನಿ ದೇವತೆಗಳಿಗೂ ಆ ಶರೀರದಲ್ಲಿ ಇರಲಿಕ್ಕಾಗಲಿಲ್ಲ. ಅವರು ಹೊರ ಬಂದಿದ್ದಾರೆ. ಆಗ ಶರೀರ ನಿಶ್ಚೇತನವಾಗಿ ಚೇತನಹೀನವಾಗಿ ಕೆಳಗೆ ಬಿದ್ದುಬಿಟ್ಟಿದೆ. ಮತ್ತೆ ವಾಯುದೇವರು ಚೇತನನ ಮೇಲೆ ಕರುಣೆಯನ್ನು ಮಾಡಿ ಕರುಣೆಯಿಂದ ತಿರುಗಿ ಬರ್ತಾರೆ. ತತ್ವಾಭಿಮಾನಿ ದೇವತೆಗಳು ತಿರುಗಿ ಬಂದರು. ಹೀಗಾಗಿ ಆ ಶರೀರ ಚೇತನ ಪೂರ್ಣವಾಯಿತು. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ತತ್ವಾಭಿಮಾನಿ ದೇವತೆಗಳಲ್ಲಿ ಎಲ್ಲ ದೇವತೆಗಳಿಗಿಂತ ವಾಯುದೇವರೇ ಶ್ರೇಷ್ಠರಾಗಿದ್ದಾರೆ. ಇವರೇ ಎಲ್ಲರಿಗೂ ಚೇತನದಾಯಕರಾಗಿದ್ದಾರೆ. ಈ ವಿಷಯ ಬೃಹದಾರಣ್ಯಕ ಹಾಗೂ ಛಾಂದೋಗೋಪನಿಷತ್ತುಗಳಲ್ಲೂ ಬಂದಿದೆ. ಇದು ಕಲ್ಪನೆ ಕಥೆಯಲ್ಲ. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಶ್ರೀಪಾದರಾಜರು ಜಗದೊಳಗೆ ಸುತ್ರಾಣ ಎಂದು ವಾಯುದೇವರನ್ನು ಕರೆದಿದ್ದಾರೆ. ಅನಂತರ ಶ್ರೀಪಾದರಾಜರು ಈ ವಾಯುದೇವರನ್ನು ಅಖಿಲ ಗುಣ ಸದ್ಧಾಮ ಅಂತಿದ್ದಾರೆ. ಅಖಿಲ ಗುಣ ಸದ್ಧಾಮ ಅಂತ ಶ್ರೀಪಾದರಾಜರು ಅಖಿಲ ಗುಣ ಸದ್ಧಾಮ ಅಂತ ಹೇಳಿ ವಾಯುದೇವರನ್ನು ಸ್ತೋತ್ರ ಮಾಡಿದ್ದಾರೆ. ಇನ್ನು ಮುಂದಿನ ವಿಷಯವನ್ನು ನಾಳಿನ ದಿವಸ ನೋಡೋಣ. ಒತ್ತಿವ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.